ನಮಸ್ತೆ ಮಿರರ್ ಕರ್ನಾಟಕ ಸ್ವಾಗತ. ನಾನು ದರ್ಶನ್ ಆರಾಧ್ಯ. ಈ ಕಾಶ್ಮೀರದಲ್ಲಿ ನಡೆದಿರುವಂತಹ ಉಗ್ರರ ದಾಳಿ ಏನಿದೆ, ಇದು ನಿಜವಾಗ್ಲೂ ಮನುಷ್ಯರಾದ ಪ್ರತಿಯೊಬ್ಬರೂ ಖಂಡಿಸಬೇಕಾದಂತಹ ಒಂದು ಕೃತ್ಯ. ಯಾಕೆ ಇದು ಪದೇ ಪದೇ ಕಾಶ್ಮೀರದಲ್ಲಿ ನಡೀತಿದೆ, ಇದನ್ನು ಯಾರು ನಡೆಸಿದ್ರು, ಅವರ ಉದ್ದೇಶ ಏನು, ಇದರಲ್ಲಿ ಯಾರ ಫೇಲ್ಯೂರ್ ಇದೆ, ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಒಂದು ವಿಡಿಯೋವನ್ನು ಮಾಡೋಣ. ಅದ್ರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಮಾಹಿತಿ ಏನಂದ್ರೆ, ಇದನ್ನ ಯಾರು ನಡೆಸಿದ್ರು ಮತ್ತೆ ಅವನು ಎಲ್ಲಿಂದ ಬಂದ, ಆತ ಯಾಕೆ ಈ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾನೆ, ಆ ಗುಂಪಿನ ನಾಯಕ ಯಾಕೆ ಈ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾನೆ, ಇದನ್ನು ಮಾಡಲಿಕ್ಕೆ ಅವನ ತಯಾರಿ ಹೇಗಿತ್ತು ಅನ್ನುವಂಥ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಈ ಒಂದು ಕೃತ್ಯವನ್ನು ನೋಡಿದಾಗ ಬಹಳ ಕರಳು ಕಿವುಚುವಂಥ ಘಟನೆ ಏನು ಅಂತಂದ್ರೆ, ನಿನ್ನೆ ಮೊನ್ನೆ ಮದುವೆ ಆದಂತ, ಅಂದ್ರೆ ಇದೇ ತಿಂಗಳು, ಈಗ ನಾವೇನಿದ್ದೀವಿ ಈ ತಿಂಗಳು 19ನೇ ತಾರೀಕಿನ ಸಮಯದಲ್ಲಿ ಮದುವೆ ಆದಂತ, 19ನೇ ತಾರೀಕು ರಿಸೆಪ್ಷನ್ ಮುಗಿಸ್ಕೊಂಡು ಹನಿಮೂನ್ಗೆ ಅಂತ ಹೋದಂತ ಒಬ್ಬ ಆರ್ಮಿಯ ಅಧಿಕಾರಿ ಒಬ್ರು ಕೂಡ ಅದರಲ್ಲಿದ್ರು. 26-27 ವರ್ಷದ ಹುಡುಗ ಅವರಿನ್ನ. ಆ ಅಧಿಕಾರಿಯನ್ನು ಕೂಡ ಕೊಂದಿದ್ದಾರೆ. ಅವರ ಹೆಂಡತಿಯ ಕಣ್ಣೆದರೆ ಮದುವೆಯಾಗಿ ಕೇವಲ 6 ದಿನ ಕಳೆದು 7ನೆಯ ದಿನ ಅದು. ಮದುವೆಯಾಗಿ 7ನೇ ದಿನದಲ್ಲಿ ಗಂಡನನ್ನ ಕಣ್ಣೆದರೇ ಕೊಂದಾಗ, ಹನಿಮೂನ್ಗೆ ಅಂತ ಹೋದಾಗ ಆ ಹುಡುಗಿಯ ಕಥೆ ಏನಾಗಿರ್ಬೇಕು. ಇದು ನಿಜವಾಗ್ಲೂ ಕ್ಷಮಿಸ್ಲಿಕ್ಕೆ ಅವರೆಲ್ಲ ಅಯೋಗ್ಯರು, ಕ್ಷಮೆಗೆ ಅರ್ಹರೇ ಅಲ್ಲ ಅವರು. ಕ್ಷಮೆ ಅನ್ನೋ ಪದ ಅಂತೂ ಬಹಳ ದೂರ ಇದೆ ಬಿಡಿ. ಇಲ್ಲಿ ರೋಷಾವೇಶ ಬರೋದು ಹೆಂಗ್ ಗೊತ್ತಾ, ಈ ಭಯೋತ್ಪಾದಕರೇನಿದಾರಲ್ಲ ಅವರು ನಮ್ಮ ದೇಶದವರು ಅಥವಾ ನಮ್ಮ ದೇಶದಿಂದ ಹೊರಗಿಂದ ಬಂದವರು, ಬಾರ್ಡರ್ಲಿರೋರು ಯಾರೇ ಆಗಿರಬಹುದು, ಅವರನ್ನು ಹಿಡಿದು ಕೊಲ್ಲೋದಂತೂ ನಿಜ. ಅವರನ್ನು ಬುಡ ಸಮೇತ ಕಿತ್ತಾಕುತ್ತೆ ನಮ್ಮ ದೇಶ, ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಆರ್ಮಿ, ಅದೆಲ್ಲ ನಿಜ. ಅದ್ರ ಮೇಲೆ ಸೇಡ್ ತೀರಿಸ್ಕೊಳ್ಳುತ್ತೆ ನಿಜ. ನಮ್ಮ ಒಂದು ತಲೆಗೆ ಅವ್ರು 10 ತಲೆ ತೆಗಿಬೋದು, ಅದು ನಿಜ. ಆದರೆ ಈ ಆರ್ಮಿ ಮತ್ತೆ ಈ ಆರ್ಮಿಯನ್ನ ಹೇಟ್ ಮಾಡುವಂತಹ ಕೇಂದ್ರ ಸರ್ಕಾರವನ್ನ, ಅಂದ್ರೆ ನಮ್ಮ ಭಾರತ ಸರ್ಕಾರವನ್ನ, ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಅನ್ಕೊಂಡ್ಬಿಡ್ತಾರೆ, ಭಾರತ ಸರ್ಕಾರವನ್ನ, ಭಾರತದ ಸೈನ್ಯವನ್ನ ಹೇಟ್ ಮಾಡುವಂತಹ ಒಂದು ದೊಡ್ಡ ಪಡೆ ನಮ್ಮ ದೇಶದ ಒಳಗಿದೆ, ನಮ್ಮ ಕರ್ನಾಟಕದಲ್ಲಿಯೂ ಇದೆ. ಅವರೆಲ್ಲರೂ ಈಗ ಈ ಒಂದು ದಾಳಿಗೆ ನಾವೇನಂತೀವಿ, ಈ ದಾಳಿ ಮಾಡಿದವ್ರನ್ನ ಕೊಂದು ಬಿಡಬೇಕು, ಈ ದಾಳಿ ಮಾಡಿದವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು, ಅವರನ್ನ ರಾಕ್ಷಸರ, ಮನುಷ್ಯರ, ಅವರನ್ನು ಬುಡ ಸಮೇತ ಕಿತ್ತಾಕ್ಬೇಕು. ಇದು ನಮ್ಮಂತ ನಿಮ್ಮಂತ ಸಾಮಾನ್ಯ ಜನರು ಯೋಚನೆ ಮಾಡೋ ಅಂಥದ್ದು. ಅವ್ರು ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಅವರು ಅಂತ. ಈಗ ನೋಡಿ, ಅವ್ರ ಸೋಷಿಯಲ್ ಮೀಡಿಯಾಗಳು, ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ತೆಗೆದು ನೋಡಿ, ಅವ್ರುಗಳು ಏನ್ ಮಾಡ್ತಾರೆ. ಇದು ಮೋದಿ ಫೇಲ್ಯೂರು, ಇದು ಭದ್ರತಾ ಪಡೆಗಳ ಫೇಲ್ಯೂರು. ಈಗ ಗೊತ್ತಾಗುತ್ತೆ ನೋಡಿ ನಿಮಗೆ, ಯಾರ್ಯಾರು ಈ ದೇಶದ ಒಳಗೆ ಇದ್ದುಕೊಂಡು ಭಯೋತ್ಪಾದಕರಿಗೆ ಸಹಾಯವನ್ನ ಮಾಡ್ತಾರೆ. ಸಹಾಯ ಮಾಡುವಂತ ಮನಸ್ಥಿತಿ ಇದ್ದವ್ರನ್ನು ಅಷ್ಟೇ, ಅವರನ್ನು ಬುಡ ಸಮೇತ ಕಿತ್ತಾಕ್ಬೇಕು. ಅವ್ರಗಳಿಗೊಂದು ಕನಿಷ್ಠ ಮಾನವೀಯತೆ, ಕನಿಷ್ಠ ಈ ದೇಶದಲ್ಲಿರುವಂಥ ಯೋಗ್ಯತೆಯೂ ಇಲ್ಲದವರು ಅವರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ಕೊಳ್ತಾರೆ. ಈ ಒಂದು ಘಟನೆಯನ್ನ, ಈ ಒಂದು ಕೃತ್ಯವನ್ನ ಹೇಗೆ ಮೋದಿ ತಲೆಗೆ ಕಟ್ಟಬಹುದು, ಇದನ್ನ ಹೆಂಗೆ ಬಿಜೆಪಿ ಕಟ್ಟಬಹುದು ಅಂತ. ನಾನು ಹಂಗಂತ ಬಿಜೆಪಿ ಪರವಾಗಿ ಮಾತಾಡ್ತಾ ಇಲ್ಲ. ಅಲ್ಲಿ ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ನಾವು ನಮ್ಮ ದೇಶ, ನಮ್ಮ ಭಾರತ ಸರ್ಕಾರ ಅದರ ಪರವಾಗಿ ನೈತಿಕವಾಗಿ ನಿಲ್ಲುವಂತಹ ಒಂದು ಸಣ್ಣ ಧೈರ್ಯವನ್ನಾದರೂ ತೋರ್ಬೇಕು. ನೈತಿಕವಾಗಿ ನೀವು ಭಾರತ ಸರ್ಕಾರದ ಜೊತೆ ಇಂತಹ ಸಮಯದಲ್ಲಿ ನಿಲ್ಲಿಲ್ಲ ಅಂತಂದ್ರೆ ಭಾರತೀಯರಾಗಿರ್ಲಿಕ್ಕೂ ಅಯೋಗ್ಯರು ಅವರು ಅಂತ ಅರ್ಥ. ಅಂಥ ಅಯೋಗ್ಯರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ನಮ್ಮ ಸೇನೆ ಮಾಡಿದಂಥ ಯಾವ ಒಂದೇ ಒಂದು ದಾಳಿಯನ್ನು ಕೂಡ ಅವರು ಸಮರ್ಥಿಸ್ಕೊಳ್ಳೋದಿಲ್ಲ. ನಮ್ಮ ಸೇನೆ ಯಾವುದೇ ಉಗ್ರರ ಮೇಲೆ ದಾಳಿ ಮಾಡಿದ್ರು ಕೂಡ, ನಮ್ಮ ಸೇನೆ ಯಾವ ಒಬ್ಬ ಉಗ್ರನ ಹೊಡೆದಾಕಿದ್ರು ಕೂಡ ಅದಕ್ಕೆ ಇವರ ಕರುಣೆ ಉಕ್ಕಿ ಹರಿದು ಬಿಡುತ್ತೆ. ಯಾವ ಒಬ್ಬ ಭಯೋತ್ಪಾದಕ ಸತ್ರು ಕೂಡ ಇವರಿಗೆ ಕರುಣೆ ಉಕ್ಕಿ ಹರಿಯುತ್ತೆ. ಇವರ ಮಾನವೀಯತೆ, ಇವ್ರಿಗೆ ಮನುಷ್ಯತ್ವ ಅನ್ನೋದಲ್ಲಿ ಉಕ್ಕಿ ಹರಿದು ಬಿಡುತ್ತೆ. ಅದೇ ನಮ್ಮ ಭಾರತದ ಸೈನಿಕರು ಸತ್ರೆ, ನಮ್ಮ ಭಾರತೀಯರು ಸತ್ರೆ, ಅದರಲ್ಲೂ ಎಸ್ಪೆಷಲಿ ಹಿಂದೂಗಳು ಸತ್ರೆ ಇವ್ರುಗಳಿಗೆ ಅಯ್ಯೋ ಪಾಪ ಅಂತಾನು ಅನ್ಸೋದಿಲ್ಲ. ಇಂಥವ್ರನ್ನ ಬುಡ ಸಮೇತ ಕಿತ್ತಾಕ್ಬೇಕು. ಇವ್ರನ್ನ ಕಿತ್ತಾಕ್ಲಿಕ್ಕೆ ಕಾನೂನಲ್ಲಿ ಯಾವುದೇ ದಾರಿಯೂ ಇಲ್ಲ. ಇಂಥವ್ರನ್ನ ಕಿತ್ತಾಕ್ಲಿಕ್ಕೆ ಸರ್ಕಾರದಿಂದ ಸಾಧ್ಯ ಇಲ್ಲ. ಆದರೆ ಇಂಥವ್ರು ಯಾರು ಅಂತ ನೀವುಗಳು ತಿಳ್ಕೊಂಡು ಇಂಥವ್ರಿಂದ ಬಹಳ ಎಚ್ಚರವಾಗಿರ್ಬೇಕು. ಯಾಕೆಂದ್ರೆ ಇವರು ನಮ್ಮ ಮಕ್ಕಳು, ನಿಮ್ಮ ಮಕ್ಕಳನ್ನ ಹಾಳು ಮಾಡೋಕ್ಕೆ ಅಂತ ಹುಟ್ಟದವರು, ಈ ದೇಶವನ್ನು ಹಾಳು ಮಾಡ್ಲಿಕ್ಕೆ ಅಂತ ಹುಟ್ಟದವರು, ಈ ದೇಶವನ್ನ ಒಳಗಿಂದೊಳಗೆ ತಿಂದುಕೊಂಡು ಹೋಗ್ತಾ ಇರೋದು ಇಂಥವ್ರು. ಪಾಕಿಸ್ತಾನದಿಂದ ಈ ದೇಶಕ್ಕೆ ಯಾವುದೇ ಕುತ್ತು ಇಲ್ಲ. ಪಾಕಿಸ್ತಾನದಂತ 100 ದೇಶಗಳನ್ನು ಎದುರಿಸುವಂತ ಶಕ್ತಿ ಭಾರತಕ್ಕಿದೆ. ಆದರೆ ಭಾರತದ ಒಳಗೆ ಕುಳಿತು, ಭಾರತದ ಎದೆಯೊಳಗೆ ಕುಳಿತು ಭಾರತಾಂಬೆ ಎದೆಯನ್ನು ಬಗಿತಾ ಇರುವಂತಹ ಇಂತಹ ಈ ಕೆಲವು ಪದಗಳನ್ನು ಬಳಸಬಾರದು. ಇಂತಹ ದೇಶದ್ರೋಹಿಗಳಿದಾರಲ್ಲ, ಈ ದೇಶದ್ರೋಹಿಗಳಿಂದ ಭಾರತಕ್ಕೆ ನಿಜವಾಗ್ಲೂ ಕೂತಿದೆ. ಹಿಂದೆಲ್ಲ ಯಾರಾದ್ರೂ ಧರ್ಮಕ್ಕೆ ಆಪತ್ತಿದೆ, ಧರ್ಮ ಅಪಾಯದಲ್ಲಿದೆ ಅಂತಂದ್ರೆ ನಾನು ತುಂಬಾ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಏನ್ ಮಾತಾಡ್ತಾರೆ ಇವರು ಅಂತ ಅನ್ನಿಸ್ತಿತ್ತು. ಇವತ್ತು ನೋಡಿ, ಧರ್ಮಕ್ಕೆ ಅಪಾಯ ಇದೆ, ಹಿಂದೂ ಧರ್ಮಕ್ಕೆ ಅಪಾಯ ಇದೆ ಅಂತ ಹೇಳ್ತಿದ್ರಲ್ಲ,
ಅದೆಷ್ಟು ಸರಿ ಅಲ್ವಾ? ನೀನು ಹಿಂದೂನಾ ಅಂತ ಕೇಳ್ಕೊಂಡು ಹೊಡೆದಿದ್ದಾರೆ. ಹಿಂದೂನಾ ಅಲ್ವಾ ಹಾಗಂತ ನಾನು ಎಲ್ಲ ಮುಸಲ್ಮಾನರನ್ನು ದ್ವೇಷ ಮಾಡಿ ಅಂತ ಹೇಳ್ತಿಲ್ಲ. ಆದರೆ ಭಯೋತ್ಪಾದಕರನ್ನ ಸಮರ್ಥಿಸುವಂತಹ ಹಿಂದೂಗಳಿದ್ರೆ ಅವರು ಕೂಡ ದೇಶದ್ರೋಹಿಗಳು. ಅವರನ್ನು ಕೂಡ ನೀವು ವಿರೋಧಿಸಲೇಬೇಕು. ಇಂಥವ್ರು ಯಾರು ಅಂತ ತಿಳ್ಕೊಂಡು ಅಂಥವ್ರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು. ತುಂಬಾ ಜನರನ್ನ ಅವ್ರ ಜೊತೆ ಸೇರ್ಲಿಕ್ಕೆ ಬಿಡಬಾರದು. ಇದು ಒಂದು ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡುವಂಥದ್ದು. ಮತ್ತೆ ಈಗ ವಿಷಯಕ್ಕೆ ಬರೋಣ. ಏನು ವಿಷಯ ಅಂತಂದ್ರೆ, ಯಾರು ಈ ಒಂದು ದಾಳಿಯನ್ನ ಮಾಡಿದವರು? ಈಗಾಗಲೇ ಓಪನ್ ಆಗಿ TRF ಅನ್ನುವಂಥ ಒಂದು ಸಂಘಟನೆ, ಉಗ್ರ ಸಂಘಟನೆ ಇದನ್ನು ಒಪ್ಕೊಂಡಿದೆ. ಯಾವುದು TRF ಅಂದ್ರೆ ಏನು? ಲಷ್ಕರ್ ಎ ತೊಯ್ಬಾ ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಉಗ್ರ ಸಂಘಟನೆ, ಅದು ನಿಮಗೆ ಗೊತ್ತಿದೆ. ಈ ಸಂಘಟನೆ ಬೇರೆ ಯಾವುದೂ ಅಲ್ಲ, ಇದು ಪಾಕಿಸ್ತಾನದಲ್ಲಿ ಒಂಥರ, ಇಲ್ಲಿ ನಮ್ಮಲ್ಲಿ ಹೆಂಗೆ ಕೆಲವು ಸಂಘಟನೆಗಳು, ಕೆಲವು ರಾಜಕೀಯ ಪಕ್ಷಗಳಿದೆ, ಅದೇ ತರ ಪಾಕಿಸ್ತಾನದಲ್ಲಿ ಇದು ಒಂದು ದೊಡ್ಡ ಸಂಘಟನೆ. ಆ ಸಂಘಟನೆಯನ್ನು ಸಾಕ್ತಾ ಇರೋದು ಪಾಕಿಸ್ತಾನ. ಲಷ್ಕರ್ ಎ ತೊಯ್ಬಾವನ್ನು ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಅವರೇ ಸಾಕ್ತಾರೆ, ಪಾಕಿಸ್ತಾನ ಗೌರ್ಮೆಂಟ್ ಅವರೇ. ಸೊ ಈ ಲಷ್ಕರ್ ಎ ತೊಯ್ಬಾದ ಒಂದು ಪಾರ್ಟ್, ಅದು ಒಂದು ಸೋದರ ಸಂಘಟನೆ ಅಂತ ಹೇಳ್ಬೋದು, TRF ಅಂತ, ದ ರೆಸಿಸ್ಟೆನ್ಸ್ ಫ್ರಂಟ್ ಅಂತ ಅದರ ಹೆಸರು. ಈ ಸಂಘಟನೆಯ ಉಪಮುಖ್ಯಸ್ಥ ಒಬ್ಬ ಇದ್ದಾನೆ, ಸೈಫುಲ್ಲಾ ಖಾಲಿದ್ ಅಂತ ಅವನ ಹೆಸರು. ಈ ಸೈಫುಲ್ಲಾ ಖಾಲಿದ್ ಏನಿದ್ದಾನೆ, ಈತನೇ ಕಾಶ್ಮೀರದಲ್ಲಿ ನಡೆಯುವಂತಹ ಎಲ್ಲ ಉಗ್ರ ಚಟುವಟಿಕೆಗಳಿಗೂ ಕೂಡ ನಿರ್ವಾಹಕ, ಅವನೇ ಎಲ್ಲದನ್ನು ಆಪರೇಟ್ ಮಾಡೋದು. ಈತ ಈಗ ನಿನ್ನೆ ನಡೆದಂತಹ ದಾಳಿ ಏನಿದೆ ಇದರ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಖಾಲಿದ್ ಅಂತ. ಅವನ ಮುಖ ನೋಡಿ ಒಂದ್ಸಲ, ಆತನ ಮುಖ, ಆ ಮುಖದ ಒಂದು ಕ್ರೌರ್ಯತೆಯನ್ನು ನೋಡಿ. ಈತ ಈ ಒಂದು ಈ ಏನು ಕೃತ್ಯ ನಡೀತು ಇದರ ಮಾಸ್ಟರ್ ಮೈಂಡ್ ಇವನು ಯಾರು, ಎಲ್ಲಿದ್ದಾನೆ ಅಂತ ಕೇಳಿದ್ರೆ ನೀವು, ಈತ ಬಹುತೇಕ ಪಾಕಿಸ್ತಾನದಲ್ಲಿರ್ತಾನೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ನಮ್ಮ ಭಾರತದ ಪ್ರಧಾನಿಗೆ ಇರುವಂತಹ ಭದ್ರತೆ ಏನಿದೆ ಅದಕ್ಕಿಂತ ಹೆಚ್ಚಿನ ಭದ್ರತೆಯನ್ನ ಪಾಕಿಸ್ತಾನ ಈ ಒಬ್ಬ ಉಗ್ರನಿಗೆ ಕೊಟ್ಟಿದೆ, ಸೈಫುಲ್ಲಾ ಖಾಲಿದ್ಗೆ. ನೀವು ಅಂದ್ಕೊಳ್ಬಹುದು, ನಮ್ಮ ಮೋದಿ ಒಂದ್ಸಲ ಬಂದ್ರೆ ಅವ್ರ ಸುತ್ತ ಎಷ್ಟು ಜನ ಇರ್ತಾರೆ, ಎಷ್ಟು ಜನ ಕಮಾಂಡೋಗಳಿರ್ತಾರೆ, ಎಷ್ಟು ಜನ ಆರ್ಮಿಯವರು ಇರ್ತಾರೆ, ಎಷ್ಟು ಜನ ಅವರಿಗೆ ಸೆಕ್ಯೂರಿಟಿ ಅವರು ಇರ್ತಾರೆ. ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ಹೆಚ್ಚು ಜನ ಈ ಸೈಫುಲ್ಲಾ ಖಾಲಿದ್ ಸುತ್ತನೂ ಇರ್ತಾರೆ. ಸೈಫುಲ್ಲಾ ಖಾಲಿದ್ದನ್ನ ಪಾಕಿಸ್ತಾನ ಎಷ್ಟು ಚೆನ್ನಾಗಿ ಸಾಕಿಕೊಂಡಿದೆ, ಯಾಕೆ ಸಾಕಿಕೊಂಡಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸೈಫುಲ್ಲಾ ಖಾಲಿದ್ ಎಲ್ಲಾದರೂ ಹೋದ್ರೆ, ಯಾವ್ದಾದ್ರು ಕಾರ್ಯಕ್ರಮಗಳಿಗೆ, ಆತ ಯಾವಾಗಲೂ ಪಾಕಿಸ್ತಾನದ ಸರ್ಕಾರದ ನೆರಳಲ್ಲಿ ಆಫೀಸ್ಗಳಲ್ಲಿ ಕೂತಿರುವಂತ ವ್ಯಕ್ತಿ ಅಲ್ಲ, ತಲೆ ಮರೆಸ್ಕೊಂಡಿರುವಂತ ಒಬ್ಬ ರಣಹೇಡಿ ಅವನಷ್ಟೇ. ಈತ ಕೆಲವು ಕಾರ್ಯಕ್ರಮಗಳಿಗೆ ಬರ್ತಾನೆ, ಏನಾದರೂ ಮುಖ್ಯವಾದಂಥ ಸಂದೇಶ ಕೊಡೋದಿದ್ರೆ ಅಥವಾ ಮುಖ್ಯವಾದಂಥ ಪ್ರದೇಶಗಳಲ್ಲಿ ಕೆಲವರೊಬ್ಬರ ಬ್ರೈನ್ ವಾಶ್ ಮಾಡೋದಿದ್ರೆ ಅಂತಹ ಸಂಘಟನೆಗಳು ಆಯೋಜಿಸಿದಂಥ ಕಾರ್ಯಕ್ರಮಗಳಿಗೆ ಬರ್ತಾನೆ. ಈಗ ಕಳೆದ 3 ತಿಂಗಳ ಹಿಂದೆ ಈ ಪಂಜಾಬ್ನಲ್ಲಿ, ಅಂದರೆ ಪಾಕಿಸ್ತಾನ ಆಕ್ರಮಿತ ಪಂಜಾಬ್ನಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥರು. ನೋಡಿ ಎಷ್ಟೊಂದು ಚೆನ್ನಾಗಿದೆ. ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥರ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಅದಕ್ಕೆ ಮುಖ್ಯ ಅತಿಥಿಯಾಗಿ ಈ ಒಬ್ಬ ಖಾಲಿದ್ ಅಲ್ಲಿಗೆ ಹೋಗ್ತಾನೆ. ಒಂದು ಉಗ್ರ ಸಂಘಟನೆಯ ಒಬ್ಬ ನಾಯಕ, ಇಡೀ ಜಗತ್ತು ಚೀತು ಅಂತ ಉಗಿತಾ ಇರುವಂತಹ ಆ ವ್ಯಕ್ತಿ ಪಾಕಿಸ್ತಾನದ ಆರ್ಮಿಯ ಆಫೀಸರ್ಸ್ ಮಾಡುವಂತ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಹೋಗ್ತಾನೆ. ಹೋಗಿ ಅಲ್ಲೊಂದು ಭಾಷಣ ಮಾಡ್ತಾನೆ. ನಿಮಗೆ ನೆನಪಿರ್ಲಿ, ಏನಂತ ಗೊತ್ತಾ? ಭಾರತ ನಮ್ಮನ್ನ ಎದುರಿಸ್ಲಿಕ್ಕೆ ಆಗಲ್ಲ, ನಾವು 2026 ಫೆಬ್ರವರಿ 2ನೇ ತಾರೀಕು, ನೋಡಿ ಎಷ್ಟು ಚೆನ್ನಾಗಿ ಡೇಟ್ ಕೂಡ ಹೇಳ್ತಾರೆ ಅವರು ಅಂತ, 2026 ಅಂದ್ರೆ ಮುಂದಿನ ವರ್ಷ, 2026 ಫೆಬ್ರವರಿ 2ನೇ ತಾರೀಕಿನ ಒಳಗೆ ಕಾಶ್ಮೀರವನ್ನ ಪೂರ್ತಿಯಾಗಿ ನಾವು ಆಕ್ರಮಣ ಮಾಡ್ಕೊಳ್ತೀವಿ. ಭಾರತ ಏನು ಅಲ್ಲಿ ಇದ್ದಂಥ ವಿಶೇಷ ಸವಲತ್ತುಗಳನ್ನು ತೆಗೆದು ಈಗ ಭಾರತ ಸರ್ಕಾರಕ್ಕೆ, ಅಂದ್ರೆ ಅಲ್ಲೊಂದು ಸ್ಟೇಟ್ ಗವರ್ಮೆಂಟ್ ಅನ್ನು ರಚನೆ ಮಾಡಿ ಚುನಾವಣೆಯನ್ನ ಮಾಡಿ ತನ್ನ ದೇಶದೊಳಗೆ ವಿಲೀನ ಮಾಡ್ಕೊಂಡಿದೆ. ತನ್ನ ದೇಶದ ಒಂದು ಭಾಗವಾಗಿ, ಅವಿಭಾಜ್ಯ ಅಂಗವಾಗಿ ಕಾಶ್ಮೀರವನ್ನು ಮಾಡ್ಕೊಂಡಿದೆ. ಇದನ್ನು ನಾವು ಒಪ್ಪೋದಿಲ್ಲ. ಕಾಶ್ಮೀರವನ್ನು ಸ್ವಾತಂತ್ರ್ಯಗೊಳಿಸ್ತೀವಿ 2026 ಫೆಬ್ರವರಿ 2ನೇ ತಾರೀಕಿನೊಳಗೆ ಅನ್ನುವಂಥ ಬಹಿರಂಗವಾದಂಥ ಘೋಷಣೆಯನ್ನ ಮಾಡ್ತಾನೆ ಆತ. ಈತನನ್ನು ಪಾಕಿಸ್ತಾನ ಸಾಕಿಕೊಂಡಿದೆ. ಈತನಿಗೆ ಕಾಶ್ಮೀರಿಗಳು ಸಪೋರ್ಟ್ ಮಾಡ್ತಾರೆ. ಕಾಶ್ಮೀರದ ಸ್ಥಳೀಯರಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತಲ್ಲ, ಕೆಲವರು ಸಪೋರ್ಟ್ ಮಾಡೋರು ಇದ್ದೇ ಇದ್ದಾರೆ. ಸ್ಥಳೀಯರ ಸಪೋರ್ಟ್ ಇಲ್ಲದೆ ಈ ಪಾಕಿಸ್ತಾನದಲ್ಲಿದ್ದಂತಹ ಒಂದು ಹುಳ ನಮ್ಮ ದೇಶಕ್ಕೆ ಬಂದು ಇಲ್ಲಿಯೇ ಕೆಲವರನ್ನ ಬ್ರೈನ್ ವಾಶ್ ಮಾಡಿ ಹಿಂದೂಗಳನ್ನ ನೀವು ಕೊಲ್ಲಬೇಕು ಅಂತ ಹೇಳಿ, ನೋಡಿ ಅವರಿಗೆ ಅವರ ಉದ್ದೇಶ ಭಾರತದ ಒಂದು ಭಾಗವನ್ನು ಕತ್ತರಿಸಿ ತೆಗಿಬೇಕು ಅನ್ನೋದು. ಆದರೆ ಅವರು ಅದಕ್ಕೆ ಬಳಸಿಕೊಳ್ಳೋದು, ನೀವು ಹಿಂದೂಗಳನ್ನ ಕೊಲ್ಲಬೇಕು, ಕಾಫಿರರನ್ನ ಕೊಲ್ಲಬೇಕು, ಕಾಫಿರರನ್ನ ಕೊಂದಷ್ಟು ನಿಮಗೆ ಸ್ವರ್ಗದಲ್ಲಿ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಹೇಳ್ತಾರೆ.
ಈ ರೀತಿ ಬ್ರೈನ್ ವಾಶ್ಗೊಂಡಂತ ಹುಡುಗರು ನೋಡಿ, ಇದು ಪಾಕಿಸ್ತಾನದಲ್ಲಿ ಕಾಶ್ಮೀರದಲ್ಲಿ ಮಾತ್ರ ನಡೀತಾ ಇಲ್ಲ ಈ ಬ್ರೈನ್ ವಾಶ್, ನಿಮ್ಮ ಮಧ್ಯೆ ನಡೀತಾ ಇದೆ. ಸೋಷಿಯಲ್ ಮೀಡಿಯಾ ತೆಗೆದು ನೋಡ್ರಿ, ಬರೀ ರೀಲ್ಸ್ ಉಜ್ಜಕ್ಕೆ ಇಟ್ಕೋಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ತೆಗೆದು ನೋಡಿ ಯಾರ್ಯಾರು ಏನೇನು ಬರೀತಾ ಇದ್ದಾರೆ ಅಂತ. ಒಂದಷ್ಟು ಜನ ನಾಯಕರು ನಮ್ಮ ದೇಶದಲ್ಲೂ ಇದ್ದಾರೆ, ಒಂದಷ್ಟು ಸಂಘಟನೆಗಳು ನಮ್ಮಲ್ಲೂ ಇದೆ. ಆ ಸಂಘಟನೆಗಳು ಭಯೋತ್ಪಾದಕರನ್ನು ಎಷ್ಟು ಚೆನ್ನಾಗಿ ನೀವು ಒಂದು ಅಂದಾಜು ಮಾಡ್ಲಿಕ್ಕಿಲ್ಲ, ಈ ತರ ಎಲ್ಲ ಅವ್ರ ಪರವಾಗಿ ಮಾತಾಡಬಹುದು ಅಂತ. ಅಷ್ಟು ಚೆನ್ನಾಗಿ ಭಯೋತ್ಪಾದಕರನ್ನ ಸಮರ್ಥನೆ ಮಾಡ್ಕೊಳ್ತಾರೆ, ಅಷ್ಟು ಚೆನ್ನಾಗಿ ಈ ದೇಶವನ್ನ ಇಬ್ಬಾಗವನ್ನ ಮಾಡ್ತಾರೆ, ಛಿದ್ರವನ್ನ ಮಾಡ್ತಾರೆ, 10 ಭಾಗವನ್ನಾಗಿ ಮಾಡ್ತಾರೆ. ಜಾತಿ ಹೆಸರಲ್ಲಿ ನಿಮ್ಮ ಪಕ್ಕದ ಮನೆಯವರ, ನಿಮ್ಮ ಒಂದೇ ಮನೆಯಲ್ಲಿರುವ ಇಬ್ಬರನ್ನ 2 ಭಾಗವನ್ನಾಗಿ ಮಾಡ್ತಾರೆ. ಒಂದು ಮನೆಯಲ್ಲಿರೋ ನಿಮ್ಗೆ ಡೌಟ್ ಬಂದ್ಬಿಡ್ಬೇಕು, ಇದು ಇವನ್ ನನ್ನ ಪಕ್ಕ ಇರಲಿರೋನ್ ಬೇರೆ ಜಾತಿ, ನಾವು ಬೇರೆ ಜಾತಿ, ಇವನ್ ನನ್ನ ತುಳಿದಿದ್ದಾನೆ, ನಾನು ಇವ್ರನ್ನ ತುಳಿಬೇಕು, ಈ ರೀತಿ ಬಂದ್ಬಿಡ್ಬೇಕು. ಆ ರೀತಿಯಾದಂತಹ ಒಂದು ಕೃತ್ಯವನ್ನ ನಿಮ್ಮೊಳಗೆ ಇದ್ಕೊಂಡು ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಫಂಡಿಂಗ್ ಬರೋದು ಪಾಕಿಸ್ತಾನದಿಂದ, ಇವರೆಲ್ಲರಿಗೂ ಫಂಡಿಂಗ್ ಬರೋದು ಬೇರೆ ಬೇರೆ ಹಿಂದೂ ವಿರೋಧಿ ರಾಷ್ಟ್ರಗಳಿಂದ. ಇದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು. ಸೊ ನೋಡಿ, ಈ ಒಂದು ಘಟನೆಯ ಬಗ್ಗೆ ನಾಳೆ ನಾಡಿದ್ದು ಯಾರ್ಯಾರು ಏನೇನ್ ಬರೀತಾರೆ, ಯಾರು ಈ ಘಟನೆ ನಡೆದಿದ್ದೇ ಒಳ್ಳೇದಾಯ್ತು, ಇದರಿಂದ ಮೋದಿ ಸ್ವಲ್ಪ ತಲೆ ತಗ್ಸುವಂತಾಯ್ತು, ಇದರಿಂದಾಗಿ ಅಜಿತ್ ದೋವಲ್ನ ನಾವು ಬೈಯಕ್ಕೆ ಒಂದು ದಾರಿ ಸಿಕ್ತು, ಇದರಿಂದಾಗಿ ನಾವು ಇನ್ನೊಂದಷ್ಟು ನಾವು ಹೇಳಿದ್ದೇ ಸರಿ ಅಂತ ಹೇಳ್ಬಹುದು ಅನ್ನುವಂಥ ದಾರಿಯಲ್ಲಿ ಯಾರ್ಯಾರು ಬರೀತಾರೆ, ಯಾರ್ಯಾರು ಇದನ್ನು ಸಮರ್ಥಿಸ್ಕೊಂಡು ಮಾತಾಡ್ತಾರೆ, ನೀವೇ ನೋಡಿ, ಅಂಥವರಿಂದ ದೂರ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ನಮಸ್ಕಾರ.